ಸೇವಂತಿ ಸೇವಂತಿ, ನನಗೊತ್ತಿತ್ತು ನೀನು ನಿನ್ನ ನಿರ್ಧಾರನ ಬದಲಾಯಿಸ್ಕೊಂಡು ಬಂದೇ ಬರ್ತೀಯ ಅಂತ. ಕೇಸ್ನ ವಿಡ್ರಾ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನನ್ನ ಕೇಸ್ಗೆ ಸಂಬಂಧಪಟ್ಟಿರೋ ಕೆಲವು ಫೈಲ್ಗಳು ನಿಮ್ ಹತ್ರನೇ ಇದೆ. ಅದನ್ನ ಕೊಡಿ, ನಾನು ಹೊರಡ್ಬೇಕು. ಸೇವಂತಿ, ನಿನ್ ಮೂಗ್ನ ನೀನೇ ಕೊಯ್ಕೋಬೇಡ. ನನಗೆ ಉಪದೇಶ ಮಾಡೋದಕ್ಕೆ ನೀವ್ ಯಾರು ಸರ್? ಇದು ನನ್ನ ಜೀವನ, ನನ್ನ ಇಷ್ಟ. ಸೇವಂತಿ, ಈಗಲೂ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಬೆಂಕಿಗೆ ಹಾಕ್ಬಿಡು. ಬೆಂಕಿನೇ ಸುಡಲ್ಲ ಸರ್. ಈ ಬೆಂಕಿ ನನ್ನನ್ನ ಏನು ಮಾಡೋದಕ್ಕೂ ಆಗಲ್ಲ. ಬದಲಾಗಿ ಇದೇ ಬೆಂಕಿನ ಇಟ್ಕೊಂಡು ನಾನು ನನ್ನ ಕೆಲಸನ ಸಾಧಿಸ್ಕೋತೀನಿ. ಯಾರ್ಯಾರನ್ನ ಸುಡಬೇಕೋ ಅವ್ರನ್ನ ಸುಟ್ಟು ನನ್ನ ಗಂಡನ ಮನೆನ ಬೆಳಕ್ ಮಾಡ್ತೀನಿ. ಡಿವೋರ್ಸ್ ತಗೊಂಡು ನನ್ನ ಗಂಡನ ಮನೆನ ಬೆಳಕ್ ಮಾಡೋದಕ್ಕಾಗ್ಲಿಲ್ವಾ? ನಾನು ಸೋತ್ ಹೋಗ್ತೀನಾ? ಅದೇ ಬೆಂಕಿಲ್ ಬಿದ್ದು ಸತ್ ಹೋಗ್ತೀನಿ. ಅದನ್ನ ಬಿಟ್ಟು ನನ್ನ ಹಳೆ ಬದುಕಿನ ಕಡೆ ತಲೆ ಹಾಕಿ ಕೂಡ ಮಲ್ಗೋದಿಲ್ಲ. ಬರ್ತೀನಿ. ಅಲ್ಲ, ಆ ಥರ ಏನಾದರೂ ಇದ್ದಿದ್ರೆ ಸೇವಂತಿ ನನಗೊಂದು ಮಾತು ಹೇಳ್ತಾ ಇದ್ಲು. ಅವಳು ಬೆಳಗ್ಗೆ ಹೋಗೋವಾಗ್ಲೂ ನನಗೇನು ಹೇಳಿಲ್ಲ. ಇನ್ಫ್ಯಾಕ್ಟ್ ನನಗೆ ಹೇಳಿದ್ದೆ ಸೇವಂತಿ ಅದಕ್ಕೆ. ನಿನ್ನ ಹತ್ರ ಏನೂ ಮಾತಾಡ್ಲಿಲ್ವಾ? ಒಂದ್ಸತಿ ಕಾಲ್ ಮಾಡಿ ವಿಚಾರಿಸು.